ಕಾಂಗ್ರೆಸ್ ಸರ್ಕಾರಕ್ಕೆ ಮೂಡಾ ವಾಲ್ಮೀಕಿ ಹಗರಣ ಸಂಕಷ್ಟವನ್ನ ತಂದಿಟ್ಟಿದೆ. ಇಷ್ಟು ದಿನ ಸದನದೊಳಗೆ ಹೊರಗೆ ಹೋರಾಟ ಮಾಡ್ತಾ ಇದ್ದಂತ ದೋಸ್ತಿ ನಾಯಕರು ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ತಡರಾತ್ರಿವರೆಗೂ ಭಜನೆ ಮಾಡಿದಂತ ಶಾಸಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ, ವಿಪಕ್ಷದಿಂದ ಭಜನೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಕಳೆದ ಒಂದು ವಾರದಿಂದ ಹಗರಣಗಳದ್ದೇ ಸದ್ದು. ಮುಡಾ ಸೈಟು ಹಂಚಿಕೆ, ವಾಲ್ಮೀಕಿ ನಿಗಮದಲ್ಲಾಗಿರುವ ಬಹುಕೋಟಿ ಹಗರಣದ ವಿರುದ್ಧ ದೋಸ್ತಿಗಳ ಹೋರಾಟ ತೀವ್ರಗೊಂಡಿದೆ. ಇಷ್ಟು ದಿನ ಸದನದ ಬಾವಿಗಿಳಿದು ಹೋರಾಟ ಮಾಡ್ತಿದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ನಿನ್ನೆಯಿಂದ ಅಹೋರಾತ್ರಿ ಧರಣಿ ಕೈಗೊಂಡಿದ್ದಾರೆ. ಅತ್ತ ದಲಿತರ ಹಣವೂ ಲೂಟಿ, ಇದ್ದ ಮುಡಾವೂ ಲೂಟಿ. ಹಗರಣಗಳ ಸರದಾರ ಕಾಂಗ್ರೆಸ್ ಸರ್ಕಾರ ಅಂತ ಭಿತ್ತಿಪತ್ರ ಹಿಡಿದುಕೊಂಡು ಧರಣಿ ಆರಂಭಿಸಿದ ಬಿಜೆಪಿ ಜೆಡಿಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದ್ರು. ಸೈಟುಗಳನ್ನು ನುಂಗಿದ ಸಿದ್ದರಾಮಯ್ಯ ಅವರಿಗೆ, ಸಾವಿರಾರು ಕೋಟಿ ದಲಿತರ ಹಣವನ್ನು ನುಂಗಿದ ಸಿದ್ದರಾಮಯ್ಯ ಅವರಿಗೆ. ಇನ್ನು ಧರಣಿ ಮುಂದುವರಿಸಿದ ಬಿಜೆಪಿ ಜೆಡಿಎಸ್ ಸದಸ್ಯರು ಭಜನೆ, ಹಾಡಿನ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ನಡೆಸಿದ್ರು. ಕಂಜೀರ ತಾಳ ಬಡಿಯುತ್ತಾ ಭಜನೆ ಜೊತೆಗೆ ಸಿನಿಮಾದ ಹಾಡುಗಳನ್ನ ಹಾಡಿದ್ದಾರೆ. ಬಿವೈ ವಿಜಯೇಂದ್ರ, ಪರಿಷತ್ ಸದಸ್ಯ ರವಿಕುಮಾರ್ ಸೇರಿದಂತೆ ಬಿಜೆಪಿ ಸದಸ್ಯರು ವಿಧಾನಸೌಧದ ಕಾರಿಡಾರ್ನಲ್ಲಿ ಭಜನೆ ಮಾಡುತ್ತಾ ಹೆಜ್ಜೆ ಹಾಕಿದ್ರು. ವಿಧಾನ ಪರಿಷತ್ಗೆ ತೆರಳಿದ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರಿಷತ್ ಸದಸ್ಯರ ಜೊತೆಗೆ ಮಾತುಕತೆ ಮಾಡುತ್ತಾ ಗಾನ ಗೋಷ್ಠಿಗೆ ದನಿಗೂಡಿಸಿದ್ರು. ಅವರ ಆತ್ಮಸಾಕ್ಷಿ ಒಪ್ತಾ ಇಲ್ಲ, ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋದರಿಂದ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ ಅವರು ಸೈಲೆಂಟಾಗೆ ಕೂತಿದ್ರು. ಅವ್ರು ನೋಡಿದ್ರೆ ಗೊತ್ತಾಗ್ತೈತೆ ಪಾಪ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಹೊರಬರೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಇಡೀ ಕಾಂಗ್ರೆಸ್ಸಿನ ಅವ್ರ ನಾಯಕರು ಯಾರೂ ಅವ್ರ ಜೊತೆ ಬೆಂಬಲಕ್ಕೆ ನಿಲ್ಲೇ ಇಲ್ಲ. ನೋಡ್ತಾ ಇದ್ದೀನಿ, ಯಾರೂ ನಿಲ್ಲೇ ಇಲ್ಲ. ಒಂದು ರೀತಿ ಒಬ್ಬಂಟಿಗರಾಗಿ ಈ ಸ್ಕ್ಯಾಂಡಲಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಅವ್ರು ರಾಜೀನಾಮೆ ಕೊಡಬೇಕು, CBI ತನಿಖೆ ಆಗಬೇಕು, ಇದು ನಮ್ಮ ಡಿಮ್ಯಾಂಡ್. ಹೊರಗಡೆನೂ ಸಹ ಹೋರಾಟವನ್ನು ಪ್ರಾರಂಭ ಮಾಡ್ತೀರಿ. ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ, ನಮ್ಮ MLAಗಳ ಜೊತೆ ಚರ್ಚೆ ಮಾಡಿ ಆ ಹೋರಾಟ ಹೇಗಿರಬೇಕು, ಎಲ್ಲಿಂದ ಎಲ್ಲಿವರೆಗೂ, ಬೆಂಗಳೂರಿಂದ ಮೈಸೂರುವರೆಗೂ ಮಾಡಬೇಕಾ, ಎಲ್ಲಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀರಿ. ಮತ್ತು NDA ಹೋರಾಟ ಇದು. BJP ಮತ್ತು JDS ಒಟ್ಟಿಗೆ ಹೋರಾಟವನ್ನು ವಿಧಾನಸಭೆ ಒಳಗಡೆ ಹೊರಗಡೆ ಮಾಡ್ತೀವಿ. ಇದೇ ವೇಳೆ ಜೆಡಿಎಸ್ ಸದಸ್ಯ ಭೋಜೇಗೌಡ ಅನ್ಯಾಯಕಾರಿ ಬ್ರಹ್ಮ ಅಂತ ಹಾಡೋದ್ರ ಜೊತೆಗೆ ನಾಟಕದ ಡೈಲಾಗ್ ಹೇಳಿ ಇತರ ಸದಸ್ಯರನ್ನ ರಂಜಿಸಿದ್ರು. ಕರ್ನಾಟಕ ರಾಜ್ಯದಲ್ಲಿ ಇದೇ ವೇಳೆ ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಭೇಟಿ ನೀಡಿ ವಿಪಕ್ಷ ಶಾಸಕರ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ಆರ್ ಅಶೋಕ್ ಜೊತೆಗೆ ಮಾತುಕತೆ ನಡೆಸಿದ್ರು. ವಿಪಕ್ಷ ಸದಸ್ಯರ ಅಹೋರಾತ್ರಿ ಧರಣಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸ್ಪೀಕರ್ UT ಖಾದರ್, ಇವತ್ತು ಪ್ರತಿಪಕ್ಷದ ಮಿತ್ರರ ಜೊತೆ ಚರ್ಚೆ ಮಾಡಿದ್ವಿ. ಅವರಿಗೆ ಬೇಕಾದ ಸವಲತ್ತಿಗೆ ಅವಕಾಶವನ್ನ ನೀಡಿದ್ದೇವೆ. ಮುಡಾ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ರೆ ಕೆಟ್ಟ ಸಂಪ್ರದಾಯ ಆರಂಭವಾಗುತ್ತೆ ಅಂತ ಹೇಳಿದ್ದಾರೆ. ಮುಖಂಡರು ಮತ್ತು ಸದಸ್ಯರು ಇವತ್ತು ಅವರದೇ ಕಾರಣಗಳಿಗಾಗಿ ಧರಣಿ ಮಾಡುವಾಗ ಅಲ್ಲಿ ಬಂದು ನೋಡಿ ಅವ್ರಿಗೆ ಬೇಕಾದ ಸವಲತ್ತು ಮಾಡಿಕೊಡೋ ಜವಾಬ್ದಾರಿ ನಂದು. ಯಾಕೆಂದರೆ ಆ ಮನೆ ಇವನ ಅಲ್ಲಿರುವ ತನಕ ನನ್ನ ಜವಾಬ್ದಾರಿ ಇರ್ತದೆ. ಅದಕ್ಕೆ ಬಂದು ಅವ್ರ ಜೊತೆ ಮಾತಾಡಿಕೊಂಡು ಬಂದೆ. ಎಲ್ಲ ಖುಷಿಯಿಂದ ಇದ್ದಾರೆ, ಬಯಸ್ತೇನೆ. ಚರ್ಚೆಗೆ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ. ನಾನು ಸದನದಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ತಯಾರಿಲ್ಲ. ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾದ ವಿಪಕ್ಷ ಸದಸ್ಯರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಊಟದ ಬಳಿಕ ಶಾಸಕರೆಲ್ಲ ಆಯಕಟ್ಟಿನ ಜಾಗ ನೋಡಿಕೊಂಡು ಬೆಡ್ ಹಾಸಿ ನಿದ್ದೆಗೆ ಜಾರಿದ್ರು. ಇದಕ್ಕೂ ಮುನ್ನ ನಿನ್ನೆ ಇಡೀ ದಿನ ಮುಡಾ ಸೈಟ್ ಹಂಚಿಕೆ ಹಗರಣದ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗಿತ್ತು. ಕಲಾಪ ಆರಂಭವಾಗ್ತಿದ್ದಂತೆ ಪ್ರಶ್ನೋತ್ತರ ಕಲಾಪ ಬದಿಗೊತ್ತಿ ಮುಡಾ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ರು.
ಪ್ರಶ್ನೋತ್ತರ ಕಲಾಪ ಬದಿಗೊತ್ತಿ ಚರ್ಚೆ ಮಾಡುವಂತದ್ದು ಏನಿದೆ ಅಂತ ಸ್ಪೀಕರ್ ಹೇಳಿದಾಗ ದೊಡ್ಡ ಕದನವೇ ನಡೆದಿತ್ತು. ನಿನ್ನೆ ಗದ್ದಲದ ಮಧ್ಯೆ 6 ವಿಧೇಯಕಗಳ ಮಂಡನೆ ಮಾಡಲಾಯಿತು. ಇವತ್ತು ಕೂಡ ಹಗರಣಗಳ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಧರಣಿ ಮುಂದುವರಿಸಲಿದೆ. ಈ ನಡುವೆ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿ ಅನುಮೋದನೆ ಪಡೆಯಲು ಸರ್ಕಾರ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದೆ. ಈರಣ್ಣ ಬಸವ, ಕಿರಣ್ ಹನ್ಯಡ್ಕ ಜೊತೆ ಸುನೀಲ್, TV9 ಬೆಂಗಳೂರು.